ಈ ರೀತಿ ಮಾಡಿಕೊಂಡು ನೀವು ಓವರ್ ನೈಟ್ ಇದನ್ನು ಬಿಟ್ಬಿಡಿ. ಇದನ್ನು ಡೈಲಿ ಬೇಸಿಸಲ್ಲಿ ನೀವು ದಿನ ನೈಟು ಹಚ್ಕೊಳ್ತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ವಿಸಿಬಲ್ ರಿಸಲ್ಟ್ಸು ನಿಮಗೆ ಗೊತ್ತಾಗುತ್ತೆ. 2 ಸ್ಪೂನ್ ಅಕ್ಕಿಯಿಂದ ನಮ್ಮ ಒಂದು ಸ್ಕಿನ್ನಿನಲ್ಲಿರುವಂಥ ಪಿಗ್ಮೆಂಟೇಷನ್ನು ಎಷ್ಟೇ ಹಳೆ ಪಿಗ್ಮೆಂಟೇಷನ್ ಆದರೂ ಹೋಗುತ್ತೆ. ಮತ್ತು ನಮ್ಮ ಡಲ್ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ, ಮತ್ತು ನಾರಿಷಿಂಗ್ ಕೊಡುತ್ತೆ, ಮತ್ತು ಅನ್ಇವನ್ ಸ್ಕಿನ್ ಟೋನನ್ನು ಕೂಡ ಸರಿ ಮಾಡುತ್ತೆ. ಅಂದರೆ ನಂಬ್ತೀರಾ? ಖಂಡಿತ 2 ಸ್ಪೂನಿನ ಅಕ್ಕಿಯಲ್ಲಿ ಈ ಜಾದು ಅಡಗಿದೆ. ಈ ಒಂದು ಕ್ರೀಮನ್ನು ಹೇಗೆ ಮಾಡಬೇಕು ಇದರ ಒಂದು ಫುಲ್ ಪ್ರೊಸೀಜರನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ನೋಡ್ತಾ ಇದ್ದೀರಲ್ಲ, ಈ ಒಂದು ಅಕ್ಕಿಯನ್ನು ತಗೊಳ್ಬೇಕು ನಾವು ಈ ಕ್ರೀಮ್ ಮಾಡಲಿಕ್ಕೆ. ಈ ರೀತಿಯಾಗಿ ಒಂದು ಸ್ವಲ್ಪ ವೈಟ್ ಇದ್ದಾಗ ನಮ್ಮ ಕ್ರೀಮ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಟೆಕ್ಸ್ಚರ್ ಕೂಡ ಚೆನ್ನಾಗಿರುತ್ತೆ, ರಿಸಲ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರ ಬದಲಾಗಿ ನಾವು ರೇಷನ್ ಅಕ್ಕಿಯನ್ನು ಏನಾದರೂ ಹಾಕೊಳ್ತೀವಿ ಅಂದರೆ ಹಾಕೋಬೋದು, ಆದರೆ ಅದಕ್ಕಿಂತ ಬೆಟರ್ ನಿಮಗೆ ಈ ರೀತಿಯಾದ ಒಂದು ಅಕ್ಕಿ, ಸೋನಾ ಮಸೂರಿ, BT ರೈಸು, ಈ ರೀತಿ ಸ್ವಲ್ಪ ವೈಟಿಶ್ ಇರುವಂಥ ಅಕ್ಕಿಯನ್ನು ತಗೊಂಡ್ರೆ ಒಳ್ಳೆಯದು. ನಾವು ರೇಷನ್ ಅಕ್ಕಿ ಏನಾದರೂ ಯೂಸ್ ಮಾಡಿದ್ರೆ ಅದರಿಂದ ನಮ್ಮ ಕ್ರೀಮು ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಆಗುತ್ತೆ, ಮತ್ತು ಅದರ ಒಂದು ಸ್ಮೆಲ್ ಕೂಡ ಸ್ಟ್ರಾಂಗ್ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಕ್ರೀಮ್ ಮಾಡಲಿಕ್ಕೆ ರೇಷನ್ ಅಕ್ಕಿಯನ್ನು ತಗೊಳ್ತಾ ಇಲ್ಲ, ಈ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಇಲ್ಲ ಅದರಲ್ಲೇ ಮಾಡ್ತೀವಿ ಅಂದರೆ ಆರಾಮಾಗಿ ಮಾಡ್ಬೋದು. ಆಪ್ಷನಲ್ಲು ನೀವು ಅದನ್ನು ಮಾಡ್ಬೋದು ಅಥವಾ ಇದನ್ನು ಮಾಡ್ಬೋದು. ಎರಡನ್ನು ಕಂಪೇರ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ಅಕ್ಕಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. 2 ಟೇಬಲ್ ಸ್ಪೂನ್ ಅಷ್ಟು ನಾವು ಅಕ್ಕಿಯನ್ನು ಹಾಕ್ಕೊಳ್ಳೋಣ. ತುಂಬ ಒಂದು ಒಳ್ಳೆ ಕ್ರೀಮ್ ರೆಡಿ ಆಗುತ್ತೆ ಡಿಯರ್ಸ್. ಪೂರ್ತಿ ವಿಡಿಯೋ ನೋಡಿ, ಆಗ ಮಾತ್ರ ಅರ್ಥ ಆಗುತ್ತೆ. ಈ ರೀತಿಯಾಗಿ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಒಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು. ಸೊ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಡಿಯರ್ಸ್. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ರೋಸ್ ವಾಟರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಕ್ಕಿಯನ್ನು ನಾವು ನೆನೆಸಬೇಕಾಗುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು RO ವಾಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ಇಲ್ಲಿ ಡಿಸ್ಟಿಲ್ಡ್ ವಾಟರ್ ಕೂಡ ಹಾಕೋಬೋದು. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಡಿಯರ್ಸ್. ಅಕ್ಕಿ ನಮಗೆ ಮುಳುಗಬೇಕು, ಇಷ್ಟೇ. ಸೊ ಇದನ್ನು ನಾವು ಏನಿಲ್ಲ ಅಂದರೂ ಒಂದು 2 ರಿಂದ 3 ಅವರ್ ಇದನ್ನು ನಾವು ನೆನೆಯಲಿಕ್ಕೆ ಬಿಟ್ಬಿಡೋಣ ಡಿಯರ್ಸ್. ಅಕ್ಕಿ ನೆನೆಸಿ ಈಗ 5 ರಿಂದ 6 ಗಂಟೆ ಆಗಿದೆ. ಈಗ ಇದನ್ನು ನೋಡೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಇದು ಸೋಕ್ ಆಗಿದೆ ಅಂತ. ಸೊ ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ. ನೀವು ಬೇಕಿದ್ರೆ ಇಲ್ಲಿ ನೀರು ಮತ್ತು ರೋಸ್ ವಾಟರ್ ಸೇರಿಸ್ಕೊಳ್ಬೋದು, 1 ಸ್ಪೂನಷ್ಟು. ಸೊ ಡಿಯರ್ಸ್, ಅಕ್ಕಿಗೆ ನಾನು ಸ್ವಲ್ಪ ರೋಸ್ ವಾಟರು ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೀವು ಕ್ರೀಮ್ ಮಾಡ್ಕೊಳ್ಳೋದಾದರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ನಾನು ಈಗಾಗಲೇ ಬೇರೆ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನು ಭಾಳ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೋತಿದ್ದೀನಿ. ನೀವು ಇದೇ ಪ್ರಮಾಣವನ್ನು ಮಲ್ಟಿಪ್ಲೈ ಮಾಡಿಕೊಂಡು ಮಾಡ್ಕೋಬೋದು. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡಾಗ ನಿಮಗೆ ಮಿಕ್ಸಿ ಜಾರಲ್ಲಿ ನೀಟಾಗಿ ಗ್ರೈಂಡ್ ಆಗುತ್ತೆ. ಈಗ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಂಡ್ಬಿಡೋಣ ಡಿಯರ್ಸ್. ಈ ರೀತಿ ನೀವು ಬಟ್ಟೆಯಲ್ಲಿ ಕೂಡ ಸ್ಟ್ರೈನ್ ಮಾಡ್ಕೋಬೋದು, ಇಲ್ಲ ನೀವು ಈ ಸ್ಟ್ರೈನರಲ್ಲಿ ಕೂಡ ಸ್ಟ್ರೈನ್ ಮಾಡ್ಕೊಳ್ಬೋದು. ತುಂಬ ಒಂದು ಒಳ್ಳೆ ಕ್ರೀಮು ಡಿಯರ್ಸ್. ಇದನ್ನು ಪ್ರತಿಯೊಬ್ಬರು ಮಾಡಿಕೊಂಡು ಯೂಸ್ ಮಾಡಿ. ಪಿಗ್ಮೆಂಟೇಷನ್ ಹೋಗೋದ್ರಲ್ಲಿ 2 ಮಾತಿಲ್ಲ. ಈ ರೀತಿಯಾಗಿ ಅಕ್ಕಿ ನೀರನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಹಿಂಡ್ಕೊಂಡು. ಈ ರೀತಿ ಗಟ್ಟಿಯಾಗಿ ಹಿಂಡ್ಕೊಳ್ಳಿ. ಜಾಸ್ತಿ ಪ್ರಮಾಣದಲ್ಲಿದ್ದಾಗ ನಮಗೆ ಮಿಕ್ಸಿ ಮಾಡಲಿಕ್ಕೂ ಈಸಿ ಆಗುತ್ತೆ, ಮತ್ತು ತುಂಬ ಚೆನ್ನಾಗಿ ನಮಗೆ ಇದರ ಒಂದು ರೈಸ್ ವಾಟರು ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ನೀರು ನಮ್ಮ ಪಿಗ್ಮೆಂಟೇಷನನ್ನು ಹೋಗಿಸುತ್ತೆ ಅಂದರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ಈ ಒಂದು ನೀರಿಂದನೇ ನಾವು ಕ್ರೀಮನ್ನು ತಯಾರು ಮಾಡ್ತೀವಿ. ಹೇಗೆ ಏನು ಅಂತ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಮತ್ತು ಇದನ್ನು ನಾವು ಯಾವ ರೀತಿ ಸ್ಟೋರ್ ಮಾಡಬೇಕು, ಎಷ್ಟು ದಿನ ಸ್ಟೋರ್ ಮಾಡಬೇಕು, ನಾವು ಫುಲ್ ಡೀಟೇಲ್ ಇನ್ಫಾರ್ಮೇಷನನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈಗ ಇದನ್ನು ನಾವು ಕುದಿಸ್ಕೋಬೇಕು ಚೆನ್ನಾಗಿ. ಇದು ನಮಗೆ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ನಾವು ಇದನ್ನು ಕುಕ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಡಿಯರ್ಸ್, ಈ ರೀತಿ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಉರಿ ಕಮ್ಮಿ ಇರಲಿ, ಕಡಿಮೆ ಉರಿಯಲ್ಲಿ ನಾವು ಇದನ್ನು ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಇದನ್ನು ನಾವು ಈ ರೀತಿ ಬಿಸಿ ಮಾಡ್ಕೋಬೇಕು. ಅಂದರೆ ಇದರಲ್ಲಿರೋವಂಥ ನೀರೆಲ್ಲ ನಮಗೆ ಕಡಿಮೆ ಆಗಬೇಕು. ನೋಡಿ, ಈಗ ಇದು ಕ್ರೀಮಿ ಟೆಕ್ಸ್ಚರ್ ಬಂದಿದೆ, ನೋಡ್ತಾ ಇದ್ದೀರಲ್ಲ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಶಿಯಾ ಬಟರನ್ನು ಸೇರಿಸ್ಕೊಳ್ಳೋಣ, 1 ಟೇಬಲ್ ಸ್ಪೂನ್ ಅಷ್ಟು. ಈ ಒಂದು ತವಾ ಹೀಟ್ ಇದೆಯಲ್ಲ, ಈ ಪಾತ್ರೆ ಹೀಟಿಗೆ ನಮಗೆ ಶಿಯಾ ಬಟರು ಮೆಲ್ಟ್ ಆಗುತ್ತೆ. ಸ್ವಲ್ಪ ಮೆಲ್ಟ್ ಆಗಲಿ ಡಿಯರ್ಸ್. ಆನ್ ಮಾಡಿದ್ದೀನಿ. ಮತ್ತೆ ಫಸ್ಟ್ ಟೈಮ್ ಮಾಡ್ಕೊಳ್ಳುವಾಗ ಇಷ್ಟೇ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಡಿಯರ್ಸ್, ಯಾಕೆಂದರೆ ಸೂಟ್ ಆಯಿತು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ ಡಿಯರ್ಸ್. ಫಸ್ಟ್ ಟೈಮ್ ಮಾಡುವಾಗ ಇಷ್ಟೇ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ನಿಮಗೆ ಸೂಟ್ ಆಯಿತು, ಚೆನ್ನಾಗಿ ಇದರಲ್ಲಿ ರಿಸಲ್ಟ್ ಬರ್ತಿದೆ ಅನ್ನೋದಾದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು. ಈಗ ಇದನ್ನು ಡಿಯರ್ಸ್ ಒಂದು ಬೌಲಿಗೆ ತೊಗೊಂಡ್ಬಿಡೋಣ ಡಿಯರ್ಸ್. ಈಗ ಇದು ತಣ್ಣಗಾಗಿದೆ, ನೋಡ್ತಾ ಇದ್ದೀರಲ್ಲ. ಈಗ ಇದಕ್ಕೆ ನಾವು ಮುಲೇಟಿ ಪೌಡರನ್ನು ಸೇರಿಸ್ಕೊಳ್ಳೋಣ. 1/2 ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕು. ಬೇಕಿದ್ರೆ ಅದಕ್ಕಿಂತ ಕಡಿಮೆನೂ ಹಾಕೋಬೋದು, ಇಲ್ಲ ಜಾಸ್ತಿ ಕೂಡ ಹಾಕೋಬೋದು. ಮುಲೇಟಿ ಪೌಡರ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನೀವು ಅಲ್ಲಿಂದ ಕೂಡ ಬೈ ಮಾಡ್ಬೋದು. ರೈಸ್ ವಾಟರು ಅದನ್ನು ಚೆನ್ನಾಗಿ ನಾವು ಕುಕ್ ಮಾಡ್ಕೊಂಡ್ವಿ. ನಂತರ ನಾವು ಶಿಯಾ ಬಟರ್ ಆ್ಯಡ್ ಮಾಡಿದ್ವಿ. ಈಗ ಮುಲೇಟಿ ಪೌಡರ್ ಆ್ಯಡ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ನಾವು ಗ್ಲಿಸರಿನನ್ನು ಸೇರಿಸ್ಕೊಳ್ಳೋಣ. ಇದು ಅಷ್ಟೇ, ಒಂದು 1/2 ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ. ಸೊ ಇಲ್ಲಿ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಡಿಯರ್ಸ್. ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಅಲೋವೆರಾ ಜೆಲ್. ಅಲೋವೆರಾ ಜೆಲ್ಲು ಅಷ್ಟೇ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ಮೇನು ಆಲ್ಮಂಡ್ ಆಯಿಲನ್ನು ಸೇರಿಸ್ಕೋಬೇಕು, ಬಾದಾಮಿ ಎಣ್ಣೆ.
ಸೊ ನನ್ನ ಪ್ರಾಡಕ್ಟ್ಗಳೆಲ್ಲ ಮಾಡೋದ್ರಿಂದ ಖಾಲಿಯಾಗಿದೆ ಡಿಯರ್ಸ್. ಇಷ್ಟೇ ಇದೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ. ಅರ್ಧದಿಂದ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ. ನಿಮಗೆ ಮಾರ್ಕೆಟ್ ರೀತಿ ಕ್ರೀಮ್ ಮನೆಯಲ್ಲೇ ಮಾಡ್ಕೊಳ್ಬೋದು, ಇದು ನನ್ನ ಗ್ಯಾರಂಟಿ. ನೀವು ಇದೇ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಇದೇ ಥರನೇ ನೀವು ಇದನ್ನು ಭಾಳ ಕಡಿಮೆ ಖರ್ಚಿನಲ್ಲಿ ನೀವು ಮನೆಯಲ್ಲೇ ಕ್ರೀಮನ್ನು ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ನಾವು ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊಳ್ಳೋಣ. 1 ಕ್ಯಾಪ್ಸುಲಷ್ಟು ಆದರೆ ಸಾಕು. ಸಾಧ್ಯ ಆದಷ್ಟು ನೀವು ಕ್ಯಾಪ್ಸುಲ್ಗಿಂತ ವಿಟಮಿನ್ ಇ ಆಯಿಲನ್ನು ಯೂಸ್ ಮಾಡಿದ್ರೆ ಅದು ಕಾಸ್ಮೆಟಿಕ್ ಗ್ರೇಡಲ್ಲಿ ಸ್ಕಿನ್ನಿಗೆ ಒಂದು ಒಳ್ಳೆ ಬೆನಿಫಿಟ್ಟು ಸಿಗುತ್ತೆ. ಡಿಯರ್ಸ್, ಪ್ಲೀಸ್ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋ ಅಂಥ ಯಾವುದೇ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನನ್ನು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ, ಯಾಕೆಂದರೆ ಪಿಗ್ಮೆಂಟೇಷನಿಂದ ಬಳಲ್ತಾ ಇರೋರು ತುಂಬ ಜನ ಇದ್ದಾರೆ. ಸಾಧ್ಯ ಆದಷ್ಟು ನಾವು ಇನ್ನೊಬ್ಬರಿಗೆ ಈ ರೀತಿಯಾಗಿ ಕೂಡ ಹೆಲ್ಪ್ ಮಾಡ್ಬೋದು ಅಲ್ವಾ. ಇನ್ನು ಇದಕ್ಕೆ ಮೇನ್ ಒಂದು ಇಂಗ್ರೀಡಿಯೆಂಟನ್ನು ಸೇರಿಸ್ಕೊಳ್ಬೇಕು ಡಿಯರ್ಸ್. ಪೂರ್ತಿ ವಿಡಿಯೋ ನೋಡಿ, ಆಗ ಮಾತ್ರ ಗೊತ್ತಾಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಡಿಯರ್ಸ್. ಶಿಯಾ ಬಟರು ಸ್ವಲ್ಪ ಗಟ್ಟಿ ಆಯಿತು, ಕ್ಲಮ್ಸ್ ಇದೆ, ಈ ಥರ ಏನಾದರೂ ಗಂಟಿದೆ ಅಂದರೆ ನೀವು ಮತ್ತೆ ಒಂದು ಸ್ವಲ್ಪ ಇದನ್ನು ಡಬಲ್ ಬಾಯ್ಲರ್ ಮಾಡ್ಕೊಳ್ಬೋದು. ಯಾಕೆಂದರೆ ನಾವು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಈಗಲೇ ಸೇರಿಸಿದ್ರೆ ಅದನ್ನು ನಾವು ಮತ್ತೆ ಬಿಸಿ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಫಸ್ಟು ಇಷ್ಟನ್ನು ಹಾಕ್ಕೊಂಡು ಅಕಸ್ಮಾತ್ ಈ ರೀತಿ ಗಂಟಾಯಿತು ಅನ್ನೋದಾದರೆ ನೀವು ಅದನ್ನು ಒಂದು ಸತಿ ಡಬಲ್ ಬಾಯ್ಲರ್ ಮಾಡಿಕೊಂಡು ಬನ್ನಿ. ಸೊ ನಾನು ಕೂಡ ಡಬಲ್ ಬಾಯ್ಲರ್ ಮಾಡ್ಕೊಂಡು ಬರ್ತೀನಿ. ನೋಡ್ತಾ ಇದೆಯಲ್ಲ, ಈ ರೀತಿಯಾಗಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಇದನ್ನು ಮೆಲ್ಟ್ ಮಾಡ್ಕೊಳ್ಬೋದು. ಈ ಥರ ಗಂಟಾದರೆ ಪ್ಯಾನಿಕ್ ಬೇಡ, ಇದನ್ನು ನೀವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಈ ರೀತಿಯಾಗಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮತ್ತೆ ನೀವು ಇದನ್ನು ಮೆಲ್ಟ್ ಮಾಡ್ಕೊಳ್ಬೋದು. ಈಗ ಇದು ಈಸಿಯಾಗಿ ಮಿಕ್ಸ್ ಆಗುತ್ತೆ ನಮಗೆ. ನೋಡಿ, ಈಗ ಆಫ್ ಮಾಡಿಬಿಡೋಣ. ಮೆಲ್ಟ್ ಮಾಡ್ಕೊಂಡು ಬಂದಿದ್ದೀನಿ ಡಿಯರ್ಸ್. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆಗ ಮಾತ್ರ ನಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನಿಮಗೆ ಮಾರ್ಕೆಟ್ ಥರನೇ ಕ್ರೀಮ್ ಬರಬೇಕು ಅಂದರೆ ನಿಮ್ಮ ಮಿಕ್ಸಿಂಗು ಕರೆಕ್ಟಾಗಿರಬೇಕು. ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಾಗ ನಾವು ಬ್ಲೆಂಡರನ್ನು ಯೂಸ್ ಮಾಡ್ಬೋದು, ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ಪೂನಲ್ಲೇ ಮಾಡ್ಬೋದು. ಮತ್ತು ನೀವು ಈ ಕಾಫಿ ಪೌಡರ್ ಇರುತ್ತಲ್ಲ, ಅದರಲ್ಲೂ ಕೂಡ ನೀವು ಇದನ್ನು ಬ್ಲೆಂಡ್ ಮಾಡ್ಕೊಳ್ಬೋದು. ಭಾಳ ಸುಲಭವಾಗಿ ಬೇಗನೆ ಆಗೋಗುತ್ತೆ. ಚಿಯಾ ಬಟರ್ ಎಲ್ಲ ಹಾಕಿರೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ನಾರಿಷ್ಮೆಂಟ್ ಸಿಗುತ್ತೆ ಮತ್ತು ನಮ್ಮ ಸ್ಕಿನ್ ಬ್ಯಾರಿಯರ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸು ನಮ್ಮ ಸ್ಕಿನ್ನಿಗೆ ವರದಾನ ಅಂತ ಹೇಳ್ಬೋದು. ಸ್ಕಿನ್ ಫ್ರೆಂಡ್ಲಿ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ನಾವು ಸೇರಿಸ್ಕೊಂಡಿರೋವಂಥದ್ದು. ಇದನ್ನು ನಾವು ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಬೆನಿಫಿಟ್ಟು ಸಿಗುತ್ತೆ. ಪಿಗ್ಮೆಂಟೇಷನ್ ಇರೋರು ಅಥವಾ ನಮಗೆ ಸ್ಕಿನ್ನಲ್ಲಿ ಗ್ಲೋ ಬೇಕು ಅನ್ನೋರು ಕೂಡ ಈ ಒಂದು ಕ್ರೀಮನ್ನು ಯೂಸ್ ಮಾಡ್ಬೋದು. ಸೊ ಡಿಯರ್ಸ್, ಇದು ಪೂರ್ತಿ ತಣ್ಣಗಾದ ನಂತರನೇ ನಾವು ಆ ಒಂದು ಇಂಗ್ರೀಡಿಯೆಂಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದಿನ್ನೂ ಪೂರ್ತಿ ತಣ್ಣಗಾಗಿಲ್ಲ, ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಚೆನ್ನಾಗಿ ಎಷ್ಟು ಹೊತ್ತು ಸಾಧ್ಯ ಆಗುತ್ತೆ ಅಷ್ಟು ಹೊತ್ತು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಎಷ್ಟು ಚೆನ್ನಾಗಿ ನಿಮ್ಮ ಮಿಕ್ಸಿಂಗ್ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಿಮಗೆ ಈ ಕ್ರೀಮು ರೆಡಿ ಆಗುತ್ತೆ. ತುಂಬ ಸುಲಭವಾಗಿರುವಂಥ DIYಸ್ಗಳನ್ನು ನನ್ನ ಚಾನಲಲ್ಲಿ ತೋರಿಸ್ತಾ ಇರ್ತೀನಿ. ನೀವು ಸೋಪೇ ತೊಗೋಬೇಕು, ಕ್ರೀಮೇ ತೊಗೋಬೇಕು ಅಂತ ಏನೂ ಇಲ್ಲ. ಈ ರೀತಿಯಾದ ಒಂದು ರೆಮಿಡೀಸ್ಗಳನ್ನು ನೀವು ಟ್ರೈ ಮಾಡ್ತಾ ನಿಮ್ಮ ಇನ್ನರಿಂದನೂ ನೀವು ಕೆಲಸ ಮಾಡ್ತಾ ಬಂದರೆ ನಿಮ್ಮ ಪಿಗ್ಮೆಂಟೇಷನ್ ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಹೇಳ್ತಾ ಇರ್ತೀನಿ. ಈಗ ಇದು ಪೂರ್ತಿ ತಣ್ಣಗಾಗಿದೆ. ಸೊ ಡಿಯರ್ಸ್, ಈಗ ನಾವು ಆ ಮೇನ್ ಇಂಗ್ರೀಡಿಯೆಂಟ್ ಏನು ಅನ್ನೋದನ್ನು ನೋಡೋಣ. ಸೊ ಇದನ್ನು ಕರೆಕ್ಟಾಗಿರುವಂಥ ಮೆಜರ್ಮೆಂಟಲ್ಲೇ ಹಾಕಬೇಕಾಗತ್ತೆ ಮತ್ತು ಇದು ಕರೆಕ್ಟಾಗಿರೋ ಪ್ರೊಸೀಜರನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಮೇನು ನಾವು ಈ ಒಂದು ಇಂಗ್ರೀಡಿಯೆಂಟನ್ನು ಯೂಸ್ ಮಾಡುವಾಗ ಯಾವ ಒಂದು ಫಾರ್ಮುಲಾಗೆ ನಾವು ಸೇರಿಸ್ತಾ ಇದ್ದೀವಿ ಆ ಒಂದು ಫಾರ್ಮುಲಾ ತಣ್ಣಗಾಗಿರಬೇಕು, ಬಿಸಿ ಇರಬಾರ್ದು, ಸರಿನಾ? ಸೊ ಇದು ಫಸ್ಟ್ ಸ್ಟೆಪ್ ಆದರೆ ಸೆಕೆಂಡ್ ಸ್ಟೆಪ್ಪು ಬಂದು ನಮ್ಮ ಒಂದು ಅಳತೆ. ಸೊ ನಮ್ಮ ಒಂದು ಮೆಜರ್ಮೆಂಟ್ ಏನಿದೆ ಅದು ಕರೆಕ್ಟಾಗಿ ಇರಬೇಕು. ಸೊ ನಮಗೆ ಈ ಕ್ರೀಮು ಒಂದು 25 ಗ್ರಾಮ್ ತನಕ ಇದೆ. ಸೊ 25ರಿಂದ 30 ಗ್ರಾಮ್ ಅಷ್ಟಿದೆ. ಸೊ ಅದಕ್ಕೋಸ್ಕರ ನಾವು ಇದಕ್ಕೆ ಅಕಸ್ಮಾತ್ ನಮ್ಮ ಹತ್ರ ವೇಯಿಂಗ್ ಮೆಷಿನ್ ಇಲ್ಲ ಅಂದರೆ ಹೇಗೆ ಅಳತೆ ತಗೊಳ್ಳೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ಈ ಒಂದು ಮೇನ್ ಇಂಗ್ರೀಡಿಯೆಂಟ್, ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಮ್ಮ ಒಂದು ಪಿಗ್ಮೆಂಟೇಷನನ್ನು ಲೈಟನ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಸ್ಮೂತು. ಮತ್ತು ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದು ಆಲ್ಫಾ ಆರ್ಬುಟಿನ್. ಇದು ನಮ್ಮ ಒಂದು ಹೈಪರ್ ಪಿಗ್ಮೆಂಟೇಷನ್ಗೆ ಒಂದು ಒಳ್ಳೆ ಇಂಗ್ರೀಡಿಯೆಂಟು. ನಮ್ಮ ಒಂದು ಸ್ಕಿನ್ನಲ್ಲಿರುವಂಥ ಮೆಲಾಸ್ಮಾ, ಪಿಗ್ಮೆಂಟೇಷನು, ಬಂಗು ಏನು ಹೇಳ್ತೀರಾ ಆ ಎಲ್ಲ ಒಂದು ಸ್ಪಾಟ್ಸು, ಡಾರ್ಕ್ ಸ್ಪಾಟ್ಸು, ಸನ್ ಸ್ಪಾಟ್ಸು, ಪ್ರತಿಯೊಂದು ಸ್ಪಾಟ್ಸ್ಗಳನ್ನು ಇದು ಕಡಿಮೆ ಮಾಡುತ್ತೆ, ಲೈಟ್ ಮಾಡುತ್ತೆ, ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಆಲ್ ಸ್ಕಿನ್ ಟೈಪ್ಸು ಎಲ್ಲರೂ ಯೂಸ್ ಮಾಡ್ಬೋದು. ಮತ್ತು ಇದನ್ನು ಎಷ್ಟು ಹಾಕಬೇಕು ಅಂತ ಕೂಡ ಹೇಳ್ತೀನಿ. ಮತ್ತು ಇದನ್ನು ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ಈ ಒಂದು ಇಂಗ್ರೀಡಿಯೆಂಟನ್ನು ಯೂಸ್ ಮಾಡ್ಬೋದು. ಆದ್ರೂ ನೀವು ಒಂದು ಸಾರಿ ಈ ಕ್ರೀಮನ್ನು ಮಾಡಿ ಆದ ನಂತರ
ಪ್ಯಾಚ್ ಟೆಸ್ಟನ್ನು ಮಾಡಿನೇ ಯೂಸ್ ಮಾಡಬೇಕಾಗುತ್ತೆ ಡಿಯರ್ಸ್. ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋಗಳಲ್ಲೂ ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇರ್ತೀನಿ. ಯಾಕೆಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಸೂಟ್ ಆಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಸರಿನಾ. ಮತ್ತು ಇದು ನಮ್ಮ ಒಂದು 8ನೇ ಮಾರ್ಕ್ಸು. ಈ pH ಲೆವೆಲಿಂದ ಏನಾದ್ರು ನಮ್ಮ ಸ್ಕಿನ್ ಏನಾದ್ರು ಹಾಳಾಗಿದ್ರೆ ಅದನ್ನು ಕೂಡ ಇದು ರೆಡಿ ಮಾಡುತ್ತೆ. ಕೆಂಪು ಸ್ಪಾಟ್ಸ್ ಇರುತ್ತೆ, ಅಂದರೆ ಕಲೆಗಳಿರುತ್ತೆ, ಮತ್ತು ಬ್ರೌನಿಷ್ ಕಲರಲ್ಲಿ ಕಲೆಗಳಿರುತ್ತೆ, ಇದೆಲ್ಲನೂ ಇದು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು 6ರಿಂದ 8 ವಾರ ಒಳಗಡೆ ನಿಮಗೆ ಇದರ ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ ಡಿಯರ್ಸ್. ಸೊ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಒಂದಿನ ಯೂಸ್ ಮಾಡಿದ್ವಿ, ಒಂದು ವಾರ ಯೂಸ್ ಮಾಡಿದ್ವಿ, ಹೋಗಲಿಲ್ಲ ಅಂತ ಬೇಜಾರಾಗಬೇಡಿ. ನೀವು ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಆದರೆ ಪ್ಯಾಚ್ ಟೆಸ್ಟನ್ನು ಮಾಡಿ ಯೂಸ್ ಮಾಡಿ. ಒಂದಿನ ನಿಮಗೆ ಅದು ಸೂಟ್ ಆಯಿತು, ನಿಮ್ಗೆ ಇದರಲ್ಲಿ ರಿಸಲ್ಟ್ ಸಿಗ್ತಿದೆ, ಸ್ವಲ್ಪ ಒಂದು 2-3 ದಿನ ಯೂಸ್ ಮಾಡಿದಾಗ ನಮಗೆ ಒಂದು ನಮ್ಮ ರಿಸಲ್ಟ್ಗಳು ಗೊತ್ತಾಗುತ್ತೆ. ಸೊ ಅದು ನಿಮ್ಗೆ ಸೂಟ್ ಆಗ್ತಿದೆ, ಇರಿಟೇಷನ್ ಆಗ್ತಿಲ್ಲ, ರೆಡ್ನೆಸ್ ಬರ್ತಿಲ್ಲ ಅಂದರೆ ನೀವು ಇದನ್ನು ಆರಾಮಾಗಿ ಕ್ರೀಮನ್ನು ಯೂಸ್ ಮಾಡ್ಬೋದು. ಏನಕ್ಕೆ ಅಂದರೆ ಈ ಕ್ರೀಮಲ್ಲಿ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿದ್ದೀವಿ, ಅದಕ್ಕೋಸ್ಕರ. ಈ ಒಂದು ಇಂಗ್ರೀಡಿಯೆಂಟನ್ನು ಎಷ್ಟು ಹಾಕಬೇಕು ಅಂತ ಹೇಳ್ತೀನಿ ನೋಡಿ. 1 ಚಿಟಿಕೆ, 2 ಚಿಟಿಕೆ. ಯಾಕೆಂದರೆ ಎಲ್ಲರ ಹತ್ರನೂ ಮೆಜರ್ಮೆಂಟ್ ಮಾಡ್ಕೊಳ್ಳಿಕ್ಕಿರಲಿಕ್ಕಿಲ್ಲ, ಅದಕ್ಕೋಸ್ಕರ ಯಾರಿಗಾದ್ರು ಇಲ್ಲದೆ ಇದ್ದರೆ ಯೂಸ್ ಆಗಲಿ ಅನ್ನೋದಕ್ಕೆ 3. ಸೊ ಹತ್ರ ನಿಮಗೆ ಕರೆಕ್ಟಾಗಿ 4 ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಈ ಒಂದು ಕ್ರೀಮ್ ಅಳತೆಗೆ ಸರಿ ಹೋಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಒಂದು ಆಲ್ಫಾ ಆರ್ಬುಟಿನ್ ಏನು ಹಾಕಿದ್ದೀವಿ, ಇದು ಸ್ಕಿನ್ಗೆ ತುಂಬ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಡಿಯರ್ಸ್. ಯಾವುದೇ ರೀತಿಯಾದ ಒಂದು ಮುಖದಲ್ಲಿ ಕಲೆಗಳಿರಲಿ, ಆ ಕಲೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಈ ಒಂದು ಆಲ್ಫಾ ಆರ್ಬುಟಿನ್ ಅನ್ನೋ ಒಂದು ಪ್ಲ್ಯಾಂಟ್ ಬೇಸ್ಡಿಂದ ಮಾಡಿರೋವಂಥ ಇಂಗ್ರೀಡಿಯೆಂಟು. ಸೊ ಇದು ಕೂಡ ಕೆಮಿಕಲ್ ಅಲ್ಲ, ಸೊ ಇದು ಪ್ಲ್ಯಾಂಟ್ ಬೇಸ್ಡು. ನೋಡ್ತಾ ಇದ್ದೀರಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಇದನ್ನು ಎತ್ತಿಟ್ಕೊಂಬಿಡಿ. ಸಾಧ್ಯ ಆದಷ್ಟು ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡ್ರೆ ನಿಮಗೆ ಒಂದು ಶೆಲ್ಫ್ ಲೈಫು ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನೀವು ವಿತೌಟ್ ಪ್ರಿಸರ್ವೇಟಿವ್ ಇದನ್ನು ನೀವು 5ರಿಂದ 7 ದಿನದ ತನಕ ನೀವು ಫ್ರಿಡ್ಜಲ್ಲಿ ಇಟ್ಕೊಳ್ಬೋದು. ಫ್ರೀಝರಲ್ಲ ಡಿಯರ್ಸ್, ಫ್ರಿಡ್ಜಲ್ಲಿ 5ರಿಂದ 7 ದಿನ ಇಟ್ಕೊಳ್ಬೋದು. ಅದೇ ನೀವು ಒಂದು 2ರಿಂದ 3 ತಿಂಗಳು ಇಟ್ಕೊಳ್ತೀನಿ ಅಂದರೆ ಇದಕ್ಕೆ ನೀವು ಪ್ರಿಸರ್ವೇಟಿವನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಪ್ರಿಸರ್ವೇಟಿವ್ ಹಾಕಿದ್ರೆ ನಾವು ಇದನ್ನು 2ರಿಂದ 3 ತಿಂಗಳ ತನಕ ನಾವು ಸ್ಟೋರ್ ಮಾಡ್ಕೊಳ್ಬೋದು ಡಿಯರ್ಸ್. ನಾನಿಲ್ಲಿ ಪ್ರಿಸರ್ವೇಟಿವನ್ನು ಆ್ಯಡ್ ಮಾಡ್ತಾ ಇಲ್ಲ, ನೀವು ಬೇಕಿದ್ದರೆ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡ್ಕೊಳ್ಬೋದು. 0.30 ಯಾ 0.50 ತನಕ ಯೂಸ್ ಮಾಡ್ಕೋಬೋದು. ನೀವು ಮನೇಲೇ ಮಾಡ್ಕೊಳ್ತಾ ಇದ್ದೀರಾ, ನಿಮಗಾಗೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ವಿತೌಟ್ ಪ್ರಿಸರ್ವೇಟಿವ್ ಮಾಡ್ಕೊಳ್ಳಿ ಡಿಯರ್ಸ್. ಸ್ಕಿನ್ನಿಗೆ ಇನ್ನೂ ಒಂದು ಒಳ್ಳೆ ಬೆನಿಫಿಟ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದಾದರೆ, ನೈಟು ನೀವು ಮಲಗೋಕ್ಕೆ ಮುಂಚೆ ಮುಖನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳಿ. ಡ್ರೈ ಮಾಡಿ ಆದಮೇಲೆ ನೀವು ಇದನ್ನು ಒಂದು ಸ್ವಲ್ಪ ಈ ಕ್ರೀಮನ್ನು ರಾತ್ರಿ ಮಲಗೋಕ್ಕೆ ಮುಂಚೆ ಮುಖನ ಚೆನ್ನಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ನಂತರ ನೋಡಿ ಡಿಯರ್ಸ್, ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಹಾಕ್ಕೊಂಡು ಚೆನ್ನಾಗಿ ಒಂದು 2 ಮಿನಿಟ್ಸ್ ಇದನ್ನು ಜೆಂಟಲಾಗಿ, ಅಂದರೆ ತುಂಬ ಮೈಲ್ಡಾಗಿ ಇದನ್ನು ಈ ರೀತಿಯಾಗಿ ಮಸಾಜ್ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಮಸಾಜ್ ಮಾಡಿ. ತುಂಬ ಪ್ರೆಸ್ ಮಾಡುವಂಥದ್ದು ಬೇಡ ಡಿಯರ್ಸ್. ಈ ರೀತಿ ಮಾಡಿಕೊಂಡು ನೀವು ಓವರ್ ನೈಟ್ ಇದನ್ನು ಬಿಟ್ಬಿಡಿ. ಇದನ್ನು ಡೈಲಿ ಬೇಸಿಸಲ್ಲಿ ನೀವು ದಿನ ನೈಟ್ ಹಚ್ತಾ ಬಂದರೆ, ಅಂದರೆ ನಿಮಗೆ ಸೂಟ್ ಆಗಿದ್ದರೆ ಮಾತ್ರ ದಿನ ನೈಟು ಹಚ್ಕೊಳ್ತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ವಿಸಿಬಲ್ ರಿಸಲ್ಟ್ಸು ನಿಮಗೆ ಗೊತ್ತಾಗುತ್ತೆ. ಸೊ ನೀವೇ ನಿಮ್ಮ ಒಂದು ನಿಮ್ಮ ಒಂದು ಈಗಿನ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ, ಇವತ್ತೇ ಈ ಕ್ರೀಮನ್ನು ಮಾಡ್ಕೊಳ್ಳಿ. ಸೊ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಟ್ರೈ ಮಾಡ್ತಾ ಬನ್ನಿ ಡಿಯರ್ಸ್. 1 ತಿಂಗಳಾದಮೇಲೆ ನಿಮಗೆ ಇದರ ರಿಸಲ್ಟು ಗೊತ್ತಾಗುತ್ತೆ. ನಮ್ಮ ಪಿಗ್ಮೆಂಟೇಷನನ್ನು ಹೋಗಲಾಡಿಸುವಂಥ ಶಕ್ತಿ ಈ ಕ್ರೀಮಿಗೆ ಇದೆ. ಸೊ ಇದನ್ನು ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ. ಆದರೆ ನೀವು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಇದನ್ನು ಯೂಸ್ ಮಾಡಿ, ಸರಿನಾ. ನೀವು ಯೂಸ್ ಮಾಡಿ ನನಗೆ ರಿಸಲ್ಟನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡಿಯರ್ಸ್. ನೀವು ಕಮೆಂಟ್ ಹಾಕೋದ್ರಿಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಡಿಯರ್ ವಿವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಂಡಿದ್ರೆ ಯಾವುದೇ ಸಮಯದಲ್ಲೂ ನಾವು ವಿಡಿಯೋಗಳನ್ನು ಹಾಕಿದಾಗ ನಿಮಗೆ ಆ ಒಂದು ನೋಟಿಫಿಕೇಷನು ನಿಮ್ಮ ಒಂದು ಮೊಬೈಲಿಗೆ ಬರುತ್ತೆ. ಸೊ ನೀವು ವಿಡಿಯೋನ ತಪ್ಪದೆ ವಾಚ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.